ಮತ್ತೆ ಹಾರ್ಟ್ ವೀಕ್ ಇದ್ರೆ ದಯವಿಟ್ಟು ಈ ವಿಡಿಯೋ ನೋಡಬೇಡಿ ಅಂತ ಯಾರು ವಿಡಿಯೋ ಮಾಡಿ ನೋಡಬೇಡಿ ಅಂತ ಹೇಳ್ತಾರೆ. ಬಟ್ ನೀವು ನಾನು ಹೇಳುವಂತ ಈ ವಿಚಾರಗಳನ್ನು ಕೇಳಿದ್ರೆ ಡೆಫಿನೆಟ್ಲಿ ಗಾಬರಿಗೊಳಗಾಗ್ತೀರಾ. ಆ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಿತ್ರೆ, ಈ ದೇಶದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಡೆದ ಕೆಲವಾರು ಘಟನೆಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದನ್ನ ನಿಮ್ಮನ್ನ ಡೆಫಿನೆಟ್ಲಿ ಭಯಕ್ಕೆ, ಆತಂಕಕ್ಕೆ ದೂಡುತ್ತೆ, ನಿಸ್ಸಂಶಯ. ಒಂದ್ ತಿಂಗಳು ಅಂತಂದ್ರೆ ಒಂದ್ ತಿಂಗಳು ಅಲ್ಲ, ಹೆಚ್ಚು ಕಡಿಮೆ 22 ದಿನಗಳಲ್ಲಿ ಈ ದೇಶದಲ್ಲಿ ನಡೆದಿರುವಂತ ಕೆಲವು ಘಟನೆಗಳನ್ನು ನೋಡಿದ್ರೆ ನೀವು ಗಾಬರಿ ಆಗ್ತೀರಾ. ನಾನು ಒಂದೊಂದೇ ಘಟನೆಗಳನ್ನು ಉಲ್ಲೇಖ ಮಾಡ್ತೀನಿ. ಈ ದೇಶವನ್ನ ಡಿಸ್ಮ್ಯಾಂಟಲ್ ಮಾಡ್ಲಿಕ್ಕೋಸ್ಕರ, ಈ ದೇಶವನ್ನ ಚೂರು ಮಾಡ್ಲಿಕ್ಕೋಸ್ಕರ ಒಂದಷ್ಟು ಶಕ್ತಿಗಳು, ಅದು ಹೊರಗಿನ ಶಕ್ತಿಗಳು ಸಪೋರ್ಟ್ ಮಾಡ್ತಿವೆ ಸರಿ, ಆದರೆ ಭಾರತದ ಒಳಗೆ ಇರುವಂತ ಕೆಲವು ಶಕ್ತಿಗಳು ಈ ಪ್ರಯತ್ನಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡ್ತಿವೆ ಅನ್ನೋದನ್ನ ನೀವು ನೋಡಿದ್ರೆ ಗಾಬರಿ ಆಗ್ತೀರಾ. ರೈಲ್ವೆ ಇಲಾಖೆಯ ಮೇಲೆ ಗೂಬೆಯನ್ನು ಕೂರಿಸುವಂತ ಪ್ರಯತ್ನವನ್ನ ಚುನಾವಣೆಗಿಂತ ಕೆಲವು ದಿನಗಳ ಮುಂಚೆ ನೀವು ಮಾಡಿದ್ದನ್ನು ನೋಡಿದ್ದೀರಿ. ಮೂರು ಟ್ರೈನ್ಗಳು ಎಟ್ ಅ ಟೈಮ್ ಕೊಲೈಡ್ ಆಗಿ ಒಂದು ಮಿಶಪ್ ಆಗಿತ್ತು. ಅದಾದ ನಂತರ ಗೊತ್ತಾಯ್ತು ರೈಲ್ವೆ ಇಲಾಖೆಯಲ್ಲಿ ಕೆಲಸ